ಹರಿದೋಗಿದ್ರೆ ಆ ಒಂದು ನಾಯಕನಿಗೆ ಆ ಬಲ ಬರೋದಿಲ್ಲ, ಸಮಾಜದ ಪರವಾಗಿ ಹೋರಾಟ ಮಾಡೋದಕ್ಕಾಗೋದಿಲ್ಲ. ಇವತ್ತು ನೋಡಿ, ನಾವು ಹಿಂದುಳಿದ ವರ್ಗದವರು ನಮ್ಮ ಜಾತಿಗಳನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ಒಂದು ಸಮಯದಲ್ಲಿ ಹಿಂಜರಿತಿದ್ವಿ. ನಾನು ಸಣ್ಣವನಿದ್ದಾಗಲೇ ನಮ್ಮ ಸ್ಕೂಲ್ಗಳಲ್ಲಿ ಯಾರ್ಯಾರು ನಮ್ಮ ಸಮುದಾಯದವರು ಇದ್ದಾರೆ ಅನ್ನೋದು ಗೊತ್ತಿರ್ತಿರಲಿಲ್ಲ. ಯಾಕೆಂತಂದರೆ ಯಾರು ನಾವು ಇಂಥ ಜಾತಿಯವರು ಹಿಂದುಳಿದ ವರ್ಗದವರು ಅಂತ ಹೇಳ್ಕೊಳ್ತಿರಲಿಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದಲ್ಲಿ ಮಠನ ಕಟ್ಟಿ ಸಂಘಟನೆ ಮಾಡಿ ನಾವು ಕೂಡ ನಮ್ಮ ಸಮುದಾಯದ ಹೆಸರನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಕಾರಣಕರ್ತರು ಆಗಿನ ಕಾಲದ ನಾಯಕರು. ಸಿದ್ದರಾಮಯ್ಯವರು, ವಿಶ್ವನಾಥ್ರವರು, ರೇವಣ್ಣವರು, ಇನ್ನೂ ಆಗಿನ ಕಾಲದ ಎಲ್ಲ ನಮ್ಮ ಸಮುದಾಯ ನಾಯಕರು ಒಟ್ಟಿಗೆ ಸೇರಿ ಮಠ ಕಟ್ಟಿದ್ರಿಂದ ನಾವು ಸಂಘಟನೆಯಾಗಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಸರ್ಕಾರದ ವತಿಯಿಂದ ಕನಕದಾಸ ಜಯಂತಿಯನ್ನ ಪ್ರಾರಂಭ ಮಾಡಿದ್ರು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ, ಸಾರಿಗೆ ಮಂತ್ರಿಗಳಾಗಿದ್ದಾಗ ಆಗ ಸರ್ಕಾರದ ವತಿಯಿಂದ ಇಡೀ ರಾಜ್ಯದಲ್ಲಿ ಕನಕದಾಸ ಜಯಂತಿ ಆಗೋಕ್ಕೆ ಪ್ರಾರಂಭ ಆಗಕ್ಕೆ ಶುರು ಆಯಿತು. ಅದ್ರ ಮೂಲಕ ನಾವು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಯಿತು, ಆತ್ಮವಿಶ್ವಾಸ ಬೆಳ್ಕೊಳ್ಳೋಕೆ ಸಾಧ್ಯ ಆಯಿತು. ಆದರೆ ಸಿದ್ದರಾಮಯ್ಯ ಅವರು ಕನಕದಾಸ ಜಯಂತಿಯನ್ನ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡಿಸೋದಕ್ಕೆ ಕಾರಣ ಏನು? ಅವರು ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾಗಿದ್ದರಿಂದ, ಅಂದ್ರೆ ಅವ್ರನ್ನ ನಾಯಕರನ್ನಾಗಿ ನಮ್ಮ ಸಮುದಾಯದವರು ಮಾಡಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅವರಿಗೆ ಸಂಪೂರ್ಣವಾಗಿ ತಮ್ಮ ಬೆಂಬಲನ ಅವರಿಗೆ ಕೊಟ್ಟಿದ್ರಿಂದ, ಹಾಗಾಗಿ ಒಂದು ಸಮುದಾಯ ಬೆಳಿಬೇಕು ಅಂತಂದ್ರೆ ರಾಜಕೀಯ ಶಕ್ತಿ ಬಹಳ ಮುಖ್ಯ. ಆ ರಾಜಶಕ್ತಿ ಬರಬೇಕು ಅಂತಂತಂದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಯಾರು ಸಮುದಾಯದ ಪರವಾಗಿ ಕೆಲಸ ಮಾಡ್ತಾರೆ ಅಂತ ನಾಯಕರುಗಳಿಗೆ ನಿಮ್ಮ ಬೆಂಬಲ ಮಾಡಿಕೊಡ್ಬೇಕು, ಆಶೀರ್ವಾದ ಮಾಡಬೇಕು. ಇವತ್ತು ನೀವು ಆ ರೀತಿ ಆಶೀರ್ವಾದ ಮಾಡಿದ ಕಾರಣದಿಂದನೇ ಇವತ್ತು ಸಿದ್ದರಾಮಯ್ಯ ಅವರು ಒಂದಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಸಾಧ್ಯ ಆಗಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಐತಿಹಾಸಿಕವಾದಂಥ ಅಭೂತಪೂರ್ವವಾದಂಥ ಯಶಸ್ಸು ಈ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿಕ್ತು. 135 ಸ್ಥಾನಗಳಲ್ಲೂ ಇಂಥ ಒಂದು ಗೆಲುವು ಯಾವಾಗಲೂ ಕೂಡ ಇತಿಹಾಸದಲ್ಲಿ ಸಿಗೋದು ಕಷ್ಟ. ಆದರೆ ಈ ಬಾರಿ ಸಿಕ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಅದಕ್ಕೆ ಯಾಕಪ್ಪ ಅಂತಂತಂದ್ರೆ ಎಲ್ಲ ಹಿಂದುಳಿದ ವರ್ಗದವರು, ನಮ್ಮ ಸಮುದಾಯದವರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ಯಾರು ಶೋಷಿತ ಸಮುದಾಯಗಳ ಪರವಾಗಿ ದನಿಯಾಗಿ ನಿಲ್ತಾರೆ ಅಂತವ್ರಿಗೆ ನಾವು ಸಪೋರ್ಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರಿಂದ ಸಾಧ್ಯ ಆಯಿತು. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಚುನಾವಣೆಗಿಂತ ಮುಂಚೆ ತಾವು ಏನೇನು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆ 5 ಗ್ಯಾರಂಟಿಗಳನ್ನ ಇವತ್ತು 1 ವರ್ಷ ಸರ್ಕಾರ 1 ವರ್ಷ ತುಂಬೋದ್ರೊಳಗೇನೆ ನಾವು ಇವತ್ತು ಆ 5 ಕಾರ್ಯಕ್ರಮಗಳನ್ನ ನಾವು ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ. ಹಿಂದೆ